ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಪಿಸೋಡ್ನಲ್ಲಿ ನಾನು ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ಗೆ ಅಂದರೆ 5 ಮಾರ್ಕ್ಸ್ಗೆ ಬರುವಂತಹ ಮುಖ್ಯವಾದಂಥ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ಇದರ ಎಲ್ಲ ಒಂದು 5 ಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದರ ಎಕ್ಸ್ಪ್ಲನೇಷನ್ ವೀಡಿಯೋಸ್ನ ಸಹ ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡಿ ಹೇಳ್ತೇನೆ. ಸೊ ಈಗ ಮೊದಲಿಗೆ ತಿಳ್ಕೊಳ್ಳೋಣ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ 5 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆಗಳು ಏನು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಯೂಸಲಿ ಏನು ಬರುತ್ತಪ್ಪ ಅಂತಂದರೆ ಕ್ವಶನ್ಸ್ ಶೋ ದ್ಯಾಟ್ ಅಂದರೆ ಇನ್ವರ್ಟಿಬಲ್ ಇದೆ ಇಲ್ಲ ಅಂತ ಪ್ರೂವ್ ಮಾಡೋದು ಬರುತ್ತೆ. ಶೋ ದ್ಯಾಟ್ ದ ಗಿವನ್ ಫಂಕ್ಷನ್ ಇಸ್ ಇನ್ವರ್ಟಿಬಲ್, ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ಅದರೊಂದಿಗೆ ನಿಮಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೂ ನಿಮಗೆ ಪ್ರಾಬ್ಲಮ್ಸಲ್ಲಿ ಕೇಳಲಾಗುತ್ತೆ ಯೂಸಲಿ. ಸೊ ಫಿಕ್ಸ್ ಇದೆ. ಇಲ್ಲಿ ನಾನು ನಿಮಗೆ 5 ಪ್ರಶ್ನೆಗಳನ್ನು, ಭಾಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಯಾವುದೇ ಫಂಕ್ಷನ್ ಕೊಟ್ಟರು ಸಹ ಇದೇ ರೀತಿ ನಾನು ನಿಮಗೆ ಮೆಥಡ್ ಹೇಳ್ತಾ ಇದ್ದೀನಿ, ಅದು ಫಾಲೋ ಮಾಡಿ ನೀವು 5 ಮಾರ್ಕ್ಸ್ನ ಪಡ್ಕೊಳ್ಬೋದು. ಸೊ ಮೊದಲೇ ನೋಡಿ, ಇಲ್ಲೊಂದು ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಇದೆ. ಇದು ಆ್ಯಕ್ಚುಲಿ ಜುಲೈ 2014 ಕೇಳಿರುವಂಥ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ. ಸೊ ಇದು ಇನ್ವರ್ಟಿಬಲ್ ಇದೆ ಅಂತ ಪ್ರೂವ್ ಮಾಡಬೇಕು. ನಂತರ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದೇನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಇದು ಇನ್ವರ್ಟಿಬಲ್ ಇದೆ ಮತ್ತು ಆಮೇಲೆ ಇದರ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇದು ಕೇಳಿರುವಂಥ ಅದು ಮಾರ್ಚ್ 2015, ಆಮೇಲೆ ಜುಲೈ 2016 ಮತ್ತು ಆಮೇಲೆ 18 ಮತ್ತು ಜುಲೈ 18ನಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ನಂತರ ಈ ರೀತಿ ಕ್ವಾಲಿಟಿ ಕ್ವೆಶನ್ ಭಾಳ ಮುಖ್ಯವಾಗಿ ಕೇಳ್ತಿರ್ತಾರೆ. ಸೊ ಇದಲ್ಲದೆ ಇನ್ನೊಂದು ನೋಡಿ, ಈ ರೀತಿ ಕ್ವಾಲಿಟಿ ಕ್ವೆಶನ್ ಇದೆ, ಫಂಕ್ಷನ್ ಕೊಡಲಾಗುತ್ತೆ, ಅದನ್ನು ಕೇಳಲಾಗುತ್ತೆ. ಮತ್ತು ಇದನ್ನು ಸಹ ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಇದು 3 ಸಲ ಎಕ್ಸಾಮ್ನಲ್ಲಿ ಬಂದಿದೆ. ಸೊ ಈ ರೀತಿ ಅಂದರೆ ಟೋಟಲಿ ಒಂದು ಫಂಕ್ಷನ್ನ ಕೊಡಲಾಗುತ್ತೆ, ನೀವು ಅದನ್ನು ಅಲ್ಲಿ ಇನ್ವರ್ಟಿಬಲ್ ನೀವು ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇನ್ವರ್ಟಿಬಲ್ ಬಗ್ಗೆ ಸ್ವಲ್ಪ ನಿಮಗೆ ಬ್ರೀಫಾಗಿ ನಾಲೆಜ್ ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಒಂದು ಪ್ರಾಬ್ಲಮ್ಸ್ ಸೊಲ್ಯೂಷನ್ನ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಓಕೆ, ನಾವು ಲೆಟ್ಸ್ ಸಿ ದ್ಯಾಟ್ ವಾಟ್ ಈಸ್ ಇನ್ವರ್ಟಿಬಲ್. ಸೊ ಈಗ ನೋಡೋಣ ಇನ್ವರ್ಟಿಬಲ್ ಅಂದರೆ ಏನು ಅಂತ. ನೋಡಿ ವಿದ್ಯಾರ್ಥಿಗಳೇ, ಇನ್ವರ್ಟಿಬಲಲ್ಲಿ 2 ಟೈಪ್ಸ್ ಅಂದರೆ, ಒಂದು ನಾನು ನಿಮಗೆ ಹೇಳ್ತೇನೆ ನೋಡಿ, ಇನ್ವರ್ಟಿಬಲ್ ಏನಿದೆ ಫಂಕ್ಷನ್ಗೆ ಇಲ್ಲಿ 2 ವೇಸ್ ಇದೆ ಪ್ರೂವ್ ಮಾಡೋದಕ್ಕಾಗಿ. ಸೊ ಒಂದು ವೇನಲ್ಲಿ ಏನು ಮಾಡ್ತೀನಿ, ಇನ್ನೊಂದು ವೇನಲ್ಲಿ. ಫಸ್ಟ್ ಆಫ್ ಆಲ್ ಇನ್ವರ್ಟಿಬಲ್ ಏನು ಅಂತ ನೋಡೋಣ. ಒಂದು ವೇಳೆ ಕೊಟ್ಟಂತಹ ಫಂಕ್ಷನ್ ಏನು ಫಂಕ್ಷನ್ ಕೊಟ್ಟಿರ್ತಾರೆ ಆ ಫಂಕ್ಷನ್ ಇದು ಒಂದು ವೇಳೆ 1 ಓಕೆ, ಆಮೇಲೆ ಆಂಟೋ ಅಂತ ನೀವು ಪ್ರೂವ್ ಮಾಡಿದ್ರೆ ದ ಫಂಕ್ಷನ್ ಇಫ್ ಇಟ್ ಈಸ್ 1 ಆ್ಯಂಡ್ ಆಂಟೋ ದ್ಯಾಟ್ ವಿ ಕಾಲ್ ಬೈಜೆಕ್ಟಿವ್ ಫಂಕ್ಷನ್, ಅದು ದೆನ್ ವಿ ಸೇ ದ್ಯಾಟ್ ದ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಓಕೆ, ಒಂದು ಅಂದರೆ ಟೋಟಲಿ ನಿಮಗೆ ಇಲ್ಲಿ ಇನ್ವರ್ಟಿಬಲ್ ಮಾಡಬೇಕಂದ್ರೆ ಕೊಟ್ಟಂತಹ ಫಂಕ್ಷನ್ 1 ಅಂತ ಪ್ರೂವ್ ಮಾಡಿ, 1 ಅದು ಮತ್ತು ಆಂಟೋ ಅಂತ ಪ್ರೂವ್ ಮಾಡಿ. ಒಂದು ವೇಳೆ 1 ಮತ್ತು ಆಂಟೋ ಆಗಿದ್ದರೆ ಅದಕ್ಕೆ ನಾವು ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಅರ್ಥ. ಒಂದು ವೇಳೆ 1 ಮತ್ತು ಆಂಟೋ ಅಂತ ಪ್ರೂವ್ ಮಾಡಿದ್ರೆ, ಈಗ 1 ಅಂದರೆ ಏನು ನೋಡೋಣ ಅಲ್ಲಿ. ಓಕೆ, ಅಷ್ಟು ಎಕ್ಸ್ಪ್ಲೇನ್ ಡೀಟೇಲ್ ಮಾಡಲ್ಲ, ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಪೋಸ್ ಇಫ್ ಐ ಸೇ ದ ಫಂಕ್ಷನ್ ಎ ಬಿ ಸಿ ಫಂಕ್ಷನಲ್ಲಿ ಒಂದು ಮ್ಯಾಪಿಂಗ್ ಮಾಡ್ತಾಯಿದೆ ನೋಡಿ. ಓಕೆ, ಇಲ್ಲಿ ಮ್ಯಾಪಿಂಗ್ ಮಾಡೋಣ. ಇಲ್ಲಿ ಎ ಬಿ ಸಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ಡೊಮೇನ್. ಇದಕ್ಕೆ ನಾವು ರೇಂಜ್ ನೋಡಿದಾಗ ಇಲ್ಲಿ ಕೋಡೊಮೇನ್ ಬರ್ಕೊಳ್ತೀನಿ 1 2 3. ಓಕೆ, ಸೊ ಈ ರೀತಿ ಮ್ಯಾಪ್ ಮಾಡೋಣ. ಎ ಇನ್ಪುಟ್ಸ್ ದ ಡೊಮೇನ್. ನೀವು ಒಂದು ವೇಳೆ ಕೊಟ್ಟಂತಹ ಫಂಕ್ಷನಲ್ಲಿ ಏನು ಹಾಕಿದ್ರೆ ಇಫ್ ಯು ಗೆಟ್ 1 ಮತ್ತು ಬಿ ಹಾಕಿದ್ರೆ 2, ಸಿ ಹಾಕಿದ್ರೆ 3, ನಿಮಗೆ ಈ ರೀತಿ ನಿಮಗೆ ರೇಂಜ್ ಸಿಕ್ಕರೆ ಅಂದರೆ ಎ ಹ್ಯಾಸ್ ಅ ಇಮೇಜ್ 1 ಆ್ಯಂಡ್ 2 ಇಸ್ ಇಮೇಜ್ ಆಫ್ ಬಿ, 3 ಇಸ್ ಇಮೇಜ್ ಆಫ್ ಸಿ, 1 1 1 1 1 1 ಈ ರೀತಿ ನಿಮಗೆ ಅಂದರೆ ಮ್ಯಾಪ್ ಮಾಡಿದಾಗ 1 1 ಈ ರೀತಿ ಬರಬೇಕಂದ್ರೆ ಈಚ್ ಹಿಯರ್ ಡೊಮೇನ್ ಆಸ್ ಅ ಯುನೀಕ್ ಮೀನ್ಸ್ ಡಿಫ್ರೆಂಟ್ ಇಮೇಜಸ್. 1 ಇಟ್ಸ್ ಇಮೇಜ್ ಆಫ್ ಓನ್ಲಿ ಎ, 2 ಇಮೇಜ್ ಆಫ್ ಓನ್ಲಿ ಬಿ, 3 ಇಸ್ ಇಮೇಜ್ ಆಫ್ ಓನ್ಲಿ ಸಿ. ದೆನ್ ವಿ ಸಿ ದಟ್ 1 1 ಫಂಕ್ಷನ್. ಇದಕ್ಕೆ ಕಂಡೀಷನ್ ಈ ರೀತಿಯೂ ಇದೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. then you have to prove that x1 equal to x2. If you get this condition, we say that the given function is 1 1. Simple. Okay, so ನಾವೀಗ ಆಂಟೋ ಬಗ್ಗೆ ನೋಡೋಣ. ವಾಟ್ ಈಸ್ 1 1 ಫಂಕ್ಷನ್ ಇದು ಗೊತ್ತಾಯ್ತು. ಈಗ ಆಂಟೋ ಫಂಕ್ಷನಲ್ಲಿ ಏನಾಗುತ್ತೆ ಅಂತಂದರೆ, ಸಪೋಸ್ ದ ಸೇಮ್ ಫಂಕ್ಷನ್ ಐ ಟೇಕ್ ಹಿಯರ್, ಫಂಕ್ಷನ್ ಎ ಬಿ ಸಿ ಹಿಯರ್. ಓಕೆ, ನಾನಿಲ್ಲಿ ಡೊಮೈನ್ ಮತ್ತು 3 4 ಅಂತ ತೆಗೆದುಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎ, if you put as input you get here 1 as a range, here 2, here 3. okay, ನೀವು ಅಬ್ಸರ್ವ್ ಮಾಡ್ಬೋದು 1 is image of A and 2 is image of B and 3 is image of C, but 4 is not at all image of any element in this domain. So it is a missing. ಈ ರೀತಿ ಮಿಸ್ ಆದರೆ
ಓಕೆ, ಇಫ್ ಯು ಗೆಟ್ ಲೈಕ್ ದಿಸ್ ಮಿಸ್ಸಿಂಗ್ ಥಿಂಗ್ಸ್ ದೆನ್ ಇಟ್ ಈಸ್ ನಾಟ್ ಆಂಟೋ. ಆಂಟೋ ಅಂದರೆ ಯಾವುದೂ ಮಿಸ್ ಆಗ್ಬಾರ್ದು, ಇಲ್ಲಿ ಎಲ್ಲನೂ ಇದರ ಇಮೇಜ್ ಇರಬೇಕಿಲ್ಲಿ, ಅಂದಾಗಲೇ ಇದಕ್ಕೆ ಆಂಟೋ ಅಂತ ಹೇಳೋದು. ಇದಕ್ಕೆ ಆಂಟೋ ಅನ್ನೋಲಾಗೋದಿಲ್ಲ. ಸೊ ಅಂದರೆ ಸಿಂಪಲಾಗಿ ಹೇಳಬೇಕಂತಂದರೆ, ಒಂದು ವೇಳೆ ನಾನು ಇಲ್ಲಿ ಕೋಡ್ ಡೊಮೇನ್ನ ಬರ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ನೋಡಿ. ಸಪೋಸ್ ನಾನಿಲ್ಲಿ ಸೆಟ್ ಎ ತೆಗೆದುಕೊಳ್ತಾ ಇದ್ದೀನಿ. ಥಿಂಕ್ ದಟ್ ಇಟ್ ಇಸ್ ಅ ಸೆಟ್ ಬಿ. ಓಕೆ, ಎ ಬಿ ಸಿ ಆ್ಯಂಡ್ ಇಟ್ ಇಸ್ ಡಿ. I write here 1 2 3 and if I write here 4 ಬರ್ಕೊಂಡು ನಾನು ಈ ರೀತಿ ಮ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ, ಬಿ ಈಸ್ ಲೈಕ್ ದಿಸ್, ಸಿ ಆ್ಯಂಡ್ ಡಿ ಹಿಯರ್. ಇಲ್ಲಿರುವಂಥದ್ದು ಎಲ್ಲನೂ ಡೊಮೇನ್. ಓಕೆ, ಇಲ್ಲಿರುವಂಥದ್ದೆಲ್ಲನೂ ಆ್ಯಕ್ಚುಲಿ ಕೋ ಡೊಮೇನ್. ಲಿಂಕ್ ಎಲ್ಲಿ ಆಗಿರ್ತೋ ಅದಕ್ಕೆ ನಾವು ರೇಂಜ್ ಅಂತ ಕರಿತೀವಿ. ಓಕೆ, ಈಗ ಡೊಮೇನ್ ಕೋ ಡೊಮೇನ್ ಬರ್ಕೊಳ್ಳೋಣ. ಕೋ ಡೊಮೇನ್ ಏನಾಗಿದೆ? ಕೋ ಡೊಮೇನ್ ಆ್ಯಕ್ಚುಲಿ ಇದು ಲಿಂಕ್ ಆಗಲಿ ಬಿಡಲಿ, ಇಲ್ಲಿ ಏನಿರ್ತದೆ ಎಲ್ಲನೂ ಕೋ ಡೊಮೇನ್ ಅಂತ ಕರಿತೀವಿ. 1 2 3 4. ಈಗ ರೇಂಜ್ ಬರ್ಕೊಳ್ಳೋಣ. ರೇಂಜ್ ಅಂದರೆ ಇಮೇಜ್ ಇರಬೇಕು. 1 is image of B, 2 is image of A, 3 is image of C, 4 is image of D. Then we say that these are range. ಓಕೆ, ಒಂದು ವೇಳೆ ಇಲ್ಲಿ ಕನೆಕ್ಟ್ ಆಗಿರುವಂತಹವು ಎಲ್ಲನ ರೇಂಜ್ ಅಂತ ಕರೀತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕೋ ಡೊಮೇನ್ ಮತ್ತು ರೇಂಜನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಕೋ ಡೊಮೇನ್ ಈಸ್ ಈಕ್ವಲ್ ಟು ರೇಂಜ್ ಇಯರ್, ರೈಟ್? ಈ ರೀತಿ ಕಂಡೀಷನ್ಸ್ ಬೇಕಂದರೆ ಅದಕ್ಕೆ ನಾವು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಅಥವಾ ಇಲ್ಲಿ ನೋಡ್ಬೋದು, ಇಲ್ಲಿ 1 2 3 4ನಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಇಮೇಜ್ ಇವೆ, ರೈಟ್? ದೀಸ್ ಆರ್ ದ ಡಿಸ್ಟಿಂಕ್ಟ್ ಇಮೇಜಸ್. ಆಲ್ ಆರ್ ಇಮೇಜಸ್ ಆಫ್ ದಿಸ್ ವಾಟ್ ಎಲಿಮೆಂಟ್ಸ್ ಇನ್ ದ ಡೊಮೇನ್. ಇದಕ್ಕೆ ಡೊಮೇನ್ ಅಂತ ಕರಿತೀವಿ. ಓಕೆ, ಈ ರೀಸನ್ನಲ್ಲಿ ಬರುವಂಥ ಎಲಿಮೆಂಟ್ಸ್ನ ಡೊಮೇನ್ ರೇಂಜ್, ಡೊಮೇನ್ ಇದು. ಓಕೆ, ಇಲ್ಲಿ ಎಲ್ಲ ಯಾವುದೂ ಮಿಸ್ ಆಗಿಲ್ಲ ಅಂದರೆ ಅದಕ್ಕೆ ಆಂಟು ಅಂತ ಕರಿತೀವಿ. ಸಪೋಸ್ ನಾನು 5 ಬರೆದ್ರೆ, 5 is not at all image of any element in this domain, so that way it is not onto. ಒಂದು ವೇಳೆ 5 ಇದ್ದಿಲ್ಲ ಅಂದರೆ ಏನಾಗುತ್ತೆ? ಸಪೋಸ್ 5 ಇದ್ದು ಇಲ್ಲಿ ಇನ್ನೊಂದು ಯಾವುದೊಂದು ಎಲಿಮೆಂಟ್ ಜೊತೆ ಒಂದು ವೇಳೆ ಇಫ್ ಇಟ್ ಇಸ್ ದ ಇಮೇಜ್ ಆಫ್ ಇ ಹಿಯರ್, ಸೊ ಆಲ್ ಎಲಿಮೆಂಟ್ಸ್ ಯಾ ಕೋಡೊಮೇನ್, ಓಕೆ, ಆಲ್ ಎಲಿಮೆಂಟ್ಸ್ ಇನ್ ದಿಸ್ ವಾಟ್ ಬಿ ಸೆಟ್, ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಇನ್ ದಿಸ್ ಎಲಿಮೆಂಟ್ ಆಫ್ ಇನ್ ದ ಸೆಟ್ ಎ. ಓಕೆ, ಎಲ್ಲ ಇದರದ್ದು ಏನಾಗಿದೆ? ಇಮೇಜ್ ಇದೆ. ಈ ರೀತಿ ನಿಮಗೆ ಕಂಡು ಬಂದರೆ ನಾವು ಇದನ್ನು ಯಾವುದೂ ಮಿಸ್ ಆಗಿಲ್ಲ ಅಂತಂದರೆ ನಾವು ಇದಕ್ಕೆ ಆಂಟು ಅಂತ ಕರಿತೀವಿ. ಅಥವಾ ಕೋಡೊಮೇನ್ ಈಸ್ ಈಕ್ವಲ್ ಟು ರೇಂಜ್ ಅಂತ ಆದರೆ ಇಟ್ ಈಸ್ ಆಂಟು ಅಂತ ಕರಿತೀವಿ. ಮೊದಲನೇದು 1 1 ಮತ್ತು ಆಂಟು ಬಗ್ಗೆ ನಿಮಗೆ ನಾಲೆಜ್ ಬರಬೇಕಿತ್ತು. ಸೊ ನಾನು ನಿಮಗೆ 1 1 ಅಂದ್ರೇನು, ಆಂಟು ಅಂದ್ರೇನು ಬ್ರೀಫಾಗಿ ಇನ್ನೊಂದ್ಸಲ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ವಾಟ್ ಈಸ್ ಕೋಡೊಮೇನ್ ಆ್ಯಂಡ್ ವಾಟ್ ಈಸ್ ರೇಂಜ್ ಇಯರ್. ಅಬ್ಸರ್ವ್ ಮಾಡಿ. ಓಕೆ, ಡೋಂಟ್ ಸಿ ದೀಸ್ ಥಿಂಗ್ಸ್. ಸೊ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ 1 1 ಅಂದರೆ ಏನು? 1 1 ಅಂತಂದರೆ ನೀವು ಮ್ಯಾಪ್ ಮಾಡಿದಾಗ, ಓಕೆ, ಕೋ ಡೊಮೇನಲ್ಲಿರುವಂಥ ಅಂದರೆ ಸೆಟ್ ಬಿನಲ್ಲಿರುವಂತಹದನ್ನ ಈ ರೀತಿ, ಈ ಸೆಟ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಈ ಕಡೆ ಇಮೇಜ್ ಆಗಿರಬೇಕು, ಡಿಸ್ಟಿಂಕ್ಟ್ ಆಗಿರ್ಬೇಕು, ಅಂದರೆ ಯುನೀಕ್ ಆಗಿರಬೇಕು. ಸೊ ಅಂದರೆ ಇದಕ್ಕೆ 1 1 ಅಂತ ಕರಿತೀವಿ. ಓಕೆ, ಆಮೇಲೆ ಅದು ಕಂಡೀಷನ್ ನೆನ್ಪಿಟ್ಟುಕೊಳ್ಳಿ. ಎಫ್ ಆಫ್ x1 ಈಸ್ ಈಕ್ವಲ್ ಟು ವಾಟ್? ಎಫ್ ಆಫ್ x2 ಅಂದಾಗ x1 ಈಕ್ವಲ್ ಟು x2 ಅಂತ ಪ್ರೂವ್ ಮಾಡಿ ಅದಕ್ಕೆ 1 1 ಅಂತ ಕರೀತಾರೆ. ಆಂಟು ಅಂತಂದರೆ ಸೆಟ್ ಬಿನಲ್ಲಿ ಕೋ ಡೊಮೇನಲ್ಲಿ ಇಲ್ಲಿ ನೀವು ನೋಡಿದ್ರೆ ಯಾವ ಒಂದು ಎಲಿಮೆಂಟ್ಸ ಮಿಸ್ ಆಗಿರಬಾರ್ದು. ಓಕೆ, ಯಾವ ಎಲಿಮೆಂಟು ಮಿಸ್ ಆಗಿರಬಾರ್ದು. ಅಥವಾ ಕೋ ಡೊಮೇನ್ ಈಸ್ ಈಕ್ವಲ್ ಟು ರೇಂಜ್ ಅಂತ ಪ್ರೂವ್ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ ನಾವು? ಕೋಡೊಮೇನ್. ಕೋಡೊಮೇನ್ if it is equal to range, then we say that the function is onto function. ಅಥವಾ ಯಾವುದಾದ್ರೂ ಮಿಸ್ ಆಗಿದ್ದರೆ ಅದನ್ನು ಆಂಟು ಆಗೋದಿಲ್ಲ. ಮಿಸ್ ಆಗಿದ್ದಿಲ್ಲ ಅಂತಂದರೆ ಅದನ್ನು ನಾವು ಆಂಟು ಅಂತ ಕರಿಬೋದು. ಸೊ 1 1 ಮತ್ತು ಆಮೇಲೆ ಆಂಟು ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಬಂದಿದೆ ಅನ್ಕೊಳ್ತೀನಿ. ಈಗ ಇನ್ವರ್ಟಿಬಲ್ ಫಂಕ್ಷನ್ ನಾನು ಪ್ರೂವ್ನ 2 ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಏನಂದರೆ, ಸೊ ಮೊದಲನೇದು ಇನ್ವರ್ಟಿಬಲ್ನಲ್ಲಿ 2 ವೇಯಿಂದ ನಾವು ಮಾಡ್ಬೋದು. ಮಕ್ಕಳು ಯೂಸಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂದೇನಪ್ಪ ಅಂತಂದರೆ, ನಾನು ಕೊಟ್ಟಂಥ ಫಂಕ್ಷನ್ 1 1 ಅಂತ ಪ್ರೂವ್ ಮಾಡ್ತೇನೆ ಫಸ್ಟ್ ಸ್ಟೆಪ್ಪಲ್ಲಿ. ನಂತರ ಕೊಟ್ಟಂಥ ಫಂಕ್ಷನ್ ಆಂಟು ಇದೆ ಅಂತ ಪ್ರೂವ್ ಮಾಡ್ತೇನೆ. ಇಫ್ ದ ಗಿವನ್ ಫಂಕ್ಷನ್ ಇಸ್ 1 1 ಇನ್ ದ ಗಿವನ್ ಫಂಕ್ಷನ್ ಇಸ್ ಆಂಟು, ದೆನ್ ವಿ ಸೇ ದಟ್ ದ ಗಿವನ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಥವಾ ಇನ್ವರ್ಟಿಬಲ್. ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಅಂತ ಬರೀತೇನೆ.
ಓಕೆ, ಇದೊಂದು ಮೆಥಡ್ ಇದೆ. ಆಮೇಲೆ ಫೈಂಡಿಂಗ್ ದ ಇನ್ವರ್ಸ್ ಇಸ್ ಸೇಮ್ ಮೆಥಡ್, ಲಾಸ್ಟಿಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಅಂದರೆ ಐ ವಿಲ್ ರೈಟ್ ದ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇಯರ್. ಓಕೆ, ಕೊಟ್ಟಂಥ ಫಂಕ್ಷನ್ನ ಫಸ್ಟಿಗೆ ಏನು ಮಾಡೋಣ, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನೇನು ಮಾಡ್ತೀನಿ, ಎಫ್ ಒ ಜಿ ಫೈಂಡ್ ಔಟ್ ಮಾಡ್ತೀನಿ. ಅಂದರೆ ವಿಲ್ ಶೋ ದ್ಯಾಟ್ ಐಡೆಂಟಿಟಿ ಎಲಿಮೆಂಟ್ ಇನ್ ದ ವಾಯ್. ಆಮೇಲೆ ಜಿ ಒ ಎಫ್ ಫೈಂಡ್ ಔಟ್ ಮಾಡ್ತೀನಿ, ಐಡೆಂಟಿಟಿ ಫಂಕ್ಷನ್ ಇನ್ ದ ಎಕ್ಸ್. ಆ್ಯಂಡ್ ಫೈನಲಿ ನಿಮಗೆ ಈ ರೀತಿ ಐಡೆಂಟಿಟಿ ಎಲಿಮೆಂಟ್ ಬಂದಾಗ ಇನ್ವರ್ಟಿಬಲ್ ಅಂತ ಎರಡು ಫಾಗ್ ಮತ್ತು ಗಾಫ್ ಕಂಡಿಡಿದಾಗ, ಒಂದು ವೇಳೆ ಇಫ್ ಐ ಗೆಟ್ ದ ಇನ್ವರ್ಟಿಬಲ್ ಫಂಕ್ಷನ್ ಲೈಕ್ ದಿಸ್, ಮತ್ತು ಐಡೆಂಟಿಟಿ ಎಲಿಮೆಂಟ್ ಇನ್ ದ y, identity element in the x, if you get like this, then I say that the given function is invertible. And finally I will find out inverse here. ಸೊ ಎರಡು ಮೆಥಡ್ ಇದೆ. ಎರಡು ಮೆಥಡ್ನಲ್ಲಿ ಯಾವ್ದು ಬೇಕಾದರೂ ನೀವು ಫಾಲೋ ಮಾಡ್ಬೋದು. ಸೊ ಈ ಮೆಥಡ್ ಯೂಸಲಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಹಾಗಾಗಿ ಇದು ಎಲ್ಲರಿಗೂ ಗೊತ್ತು ನನ್ನ ಇನ್ಸ್ಟಿಟ್ಯೂಟ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ. ಸೊ ಈ ಮೆಥಡ್ನು ಭಾಳ ಸಿಂಪಲ್ ಆಗಿದೆ, ಇದೂ ಸಹ ಅಕ್ಸೆಪ್ಟೆಡ್ ಇದೆ. ಓಕೆ, ಯು ಕ್ಯಾನ್ ಅಕ್ಸೆಪ್ಟ್, ಅಂದರೆ ಎಕ್ಸಾಮ್ನಲ್ಲಿ ಇದೂ ಅಲ್ಲೋ ಇದೆ, ಯಾವ್ದು ಬೇಕಾದರೂ ನೀವು ಫಾಲೋ ಮಾಡ್ಬೋದು. ಸೊ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಚೆನ್ನಾಗಿ ಅನಿಸಿದ್ರೆ ಹೇಳಿ, ಇದು ಮೆಥಡ್ ಇಫ್ ಪಾಸಿಬಲ್ ಐ ವಿಲ್ ಟ್ರೈ. ಓಕೆ, ಇದು ವಿಡಿಯೋ ಮಾಡೋಕ್ಕೆ ತುಂಬ ಸಮಯ ತೆಗೆದುಕೊಳುತ್ತೆ, ಹಾಗಾಗಿ ಅಟ್ಲೀಸ್ಟ್ ಮೋಟಿವೇಶನ್ ಮಾಡೋದಕ್ಕಾಗಿ ಲೈಕ್ ಮಾಡಿದ್ರು ಸಹ ನಮಗೆ ಖುಷಿ ಆಗುತ್ತೆ. ಯಾಕಂದರೆ ನಿಮಗೆ ವೀಡಿಯೋಸ್ ಫ್ರೀಯಾಗಿ ಅವೈಲೇಬಲ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ. ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂಬರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡುವಂಥ ಪ್ರಾಬ್ಲಮ್ಸ್ಗಳ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ನಾನು ನಿಮಗೆ ಹೇಳಿದ್ದೀನಿ, ಎರಡು ಮೆಥಡ್ ಇದೆ. ನಾನು ಈ ಮೆಥಡ್ ಮುಖಾಂತರ ನಿಮಗೆ ಒನ್ ಅಂತ ಪ್ರೂವ್ ಮಾಡ್ತೀನಿ, ನಂತರ ಆಂಟೋ ಅಂತ ಪ್ರೂವ್ ಮಾಡ್ತೀನಿ, ನಂತರ ಇದನ್ನು ಇನ್ವರ್ಟಿಬಲ್ ಅಂತ ಅನ್ಬೋದು, ಆಮೇಲೆ ಇನ್ವರ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕನ್ನೋದು ನಾನು ನಿಮಗೆ ಮುಂಬರುವಂಥ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ನಿಮಗೆ ಎಜುಕೇಷನ್ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಟೇಕ್ ಕೇರ್, ಬಾಯ್.